ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲರ್ಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡಿರೋ ರೆಸಿಪಿ ಒಂದು ಸ್ಪೆಷಲ್ ದೋಸೆ. ದೋಸೆ ಯಾವುದರಿಂದ ಮಾಡಿದ್ದೀವಿ ಅಂದರೆ ಹಲಸಿನ ಹಣ್ಣಿನಿಂದ ದೋಸೆಯನ್ನು ಮಾಡಿದ್ದೀವಿ. ಹಲಸಿನ ಹಣ್ಣಿನಿಂದ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀವಿ. 2 ಅಕ್ಕಿನ ತೊಗೊಂಡಿದ್ದೀವಿ. ನಾರ್ಮಲ್ ರೈಸ್ ಮತ್ತು ಕುಚ್ಚಲಕ್ಕಿಯನ್ನು ತೊಗೊಂಡಿದ್ದೀವಿ ಮತ್ತು ಕಾಯಿ ತುರಿನ ತೊಗೊಂಡಿದ್ದೀವಿ. ಹಾಗೆ ಹಲಸಿನ ಹಣ್ಣು ತುಂಬ ಹಣ್ಣಾಗಿರೋದನ್ನು ತೊಗೊಂಡಿದ್ದೀವಿ ನಾವು. ನೋಡಿ, ಈ ರೀತಿ ಅಕ್ಕಿನ ನಾವು ಗ್ರೈಂಡ್ ಮಾಡೋಕ್ಕೆ ಹಾಕಿದ್ದೀವಿ. ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕಾಗತ್ತೆ. ಅಕ್ಕಿ ಸ್ವಲ್ಪ ಹೊತ್ತು ಗ್ರೈಂಡ್ ಆದ ನಂತರ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಿದ್ದೀವಿ. ಈಗ ಹಲಸಿನ ಹಣ್ಣನ್ನು ಹಾಕ್ಕೋಬೇಕಾಗತ್ತೆ. ಹಲಸಿನ ಹಣ್ಣು ಗಟ್ಟಿಯಾಗಿದ್ದರೆ ಅದನ್ನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಹಲಸಿನ ಹಣ್ಣನ್ನು ಹಾಕೋತಿದ್ದೀವಿ. ಹಿಟ್ಟಿನ ಕಲರ್ ಚೇಂಜ್ ಆಗ್ತಿದೆ, ನೀವೇ ನೋಡ್ತಿದ್ದೀರ. ಈಗ ಇದಕ್ಕೆ ಕಂಪ್ಲೀಟಾಗಿ ಗ್ರೈಂಡ್ ಮಾಡಿಕೊಂಡ ನಂತರ ನಾವು ಬೆಲ್ಲನ ಹಾಕೋತಿದ್ದೀವಿ. ಹಾಗೆ ಉಪ್ಪನ್ನು ಹಾಕೋತಿದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಇರಬೇಕಾಗತ್ತೆ, ಇಲ್ಲ ಅಂದರೆ ದೋಸೆ ಬಿಟ್ಕೊಳ್ಳಲ್ಲ, ತುಂಬ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ತೆಳ್ಳಗೆ ಇರಬೇಕಾಗತ್ತೆ. ಹಾಗೆ ತವಾಗೆ ಫುಲ್ ಎಣ್ಣೆನ ಹಾಕೋಬೇಕಾಗತ್ತೆ, ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಈ ರೀತಿ ರ್ಯಾಂಡಮ್ ಆಗಿ ದೋಸೆನ ಹಾಕಬೇಕಾಗತ್ತೆ. ದೋಸೆ ಅಷ್ಟಾಗಿ ಶೇಪ್ ಕೂಡ ಬರಲ್ಲ, ಬಟ್ ಇದನ್ನ ನಾವು ಶೇಪ್ ಮಾಡ್ತಿದ್ದೀವಿ. ತೆಳ್ಳಗೆ ಹಿಟ್ಟಿರೋದ್ರಿಂದ ಶೇಪ್ ಕೂಡ ಅಷ್ಟಾಗಿ ಬರಲ್ಲ. ತುಂಬ ಚೆನ್ನಾಗಿರುತ್ತೆ ದೋಸೆ. ನೋಡಿ, ಈ ರೀತಿ ಒಂದು ಕಡೆ ಹಾಕಿ ಅದನ್ನು 2 ಕಡೆ ಬೇಯಿಸ್ಕೋಬೇಕಾಗತ್ತೆ. ಈಗ ನಾವು ಇದನ್ನ ತಿರುವಾಕ್ತಿದ್ದೀವಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಹಲಸಿನ ಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರ್ತಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರೋ ರೆಸಿಪಿ, ಅದೇ ರೀತಿ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನೀವೇ ನೋಡಿದ್ರಿ, ಒಂದು 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಹಲಸಿನ ಹಣ್ಣಿನ ದೋಸೆಯನ್ನು ಮಾಡ್ಕೋಬೋದು. ಹಲಸಿನ ಹಣ್ಣಿನ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ ಕೂಡ ಆಗಿರೋದ್ರಿಂದ ದೋಸೆನ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಸೈಡ್ಸ್ ಬೇಕು ಅಂತ ಇಲ್ಲ, ಬೆಲ್ಲ ಹಾಕಿರೋದ್ರಿಂದ ಆರಾಮಾಗಿ ತಿನ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.